ಗಾಡಿಗೆ ಇನ್ನೇನು ಟಚ್ ಆಗ್ತಾ ಲೆಟ್ಸ್ ಗೋ ಇನ್ಸೈಡ್ ಅಂಡ್ ಹ್ಯಾವ್ ಫನ್. ಇಷ್ಟ ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ ಒಬ್ಳೆ. ಇವಾಗ ನಾನು ಇಲ್ಲಿ ಒಬ್ಳೆ ಕೂತ್ಕೊಂಡಿದ್ದೆ, ಯಾರೋ ಒಬ್ರು ಬಂದ್ರು. ಇನ್ನು ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್. ಸೊ ಇವತ್ತು ನಾನು ಒಂದು ಸೋಲೋ ಡೇ ಪ್ಲಾನ್ ಮಾಡೋಣ ಅಂತ ನಾನು ಹೊರಟು ಬಂದು ಕ್ಯಾಬ್ ಓಲಾ ಊಬರ್ ಅಂತ ಬಂದರೆ ತುಂಬ ಖರ್ಚಾಗುತ್ತೆ ಅಂತ ನನ್ನ ಗಾಡಿನೇ ನಾನು ತೊಗೊಂಡು ಬಂದೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇಬ್ಬರು ನನ್ನ ಗಾಡಿಗೆ ಇನ್ನೇನು ಟಚ್ ಆಗ್ತಾ ಒಬ್ಬರು ಗಾಡಿಯಲ್ಲಿ ಯಾವುದೋ ಲೋಕದಲ್ಲಿ ಬರ್ತಿದ್ರು, ಇನ್ನೇನು ಟಚ್ ಆಗ್ತಾ ಬಚಾವ್ ಮಾಡಿದೆ ಅವ್ರನ್ನ, ಹೊಡೆದಿಲ್ಲ. ಇನ್ನೊಬ್ರು ಅಂಕಲು ಆ ಕಡೆನೂ ನೋಡ್ತಿಲ್ಲ ಈ ಕಡೆನೂ ನೋಡ್ತಿಲ್ಲ ಹೊಡ್ಕೊಂಡು ರನ್ನಿಂಗ್ ರೈಸಲ್ಲಿ ರೋಡ್ ಕ್ರಾಸ್ ಮಾಡ್ತಿದ್ರು ಗೊತ್ತಾ. ಸೊ ಹೀಗೆ ನಡೀತಿದೆ ನನ್ನ ಸೋಲೋ ಡ್ರೈವ್. ಸೊ ಈಗ ನಾನು ಯಲಹಂಕದಲ್ಲಿದ್ದೀನಿ, ಒಂದು ಮಾಲ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನನ್ನ ಡೇ ಬ್ಯೂಟಿಫುಲ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಇನ್ಸೈಡ್ ಅಂಡ್ ಹ್ಯಾವ್ ಫನ್. ಗೈಸ್ ಏನು ಗೊತ್ತಾ, ಬೆಳಗ್ಗೆ ಬೇರೆ ವಾಟರ್ ಡ್ರಿಂಕಿಂಗ್ ಚಾಲೆಂಜ್ ಮಾಡಿ ಬಂದ್ಬಿಟ್ಟಿದ್ದೀನಿ. ಮೊದಲು ರೆಸ್ಟ್ ರೂಮ್ಗೆ ಹೋಗ್ಬೇಕು ನಾನು. ಮೈ ಗಾಡ್, ಲಿಫ್ಟ್ ಎಲ್ಲಿದೆಯೋ. ಈ ರೀತಿ ಮಿರರ್ ಸಿಕ್ಬಿಟ್ರೆ ಅಷ್ಟೇ ಸಾಕು ನನಗೆ. ಲುಕಿಂಗ್ ಸೋ ಹಾಟ್. ಈ ಸ್ಕರ್ಟ್ ಏನೋ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ಡ್ರೈವಿಂಗ್ ಹಾಕೋಬಾರ್ದಾಗಿತ್ತು. ಪ್ಯಾಂಟ್ ಬಿಟ್ಟರೆ ಬೇರೆ ಯಾವುದು ಹಾಕ್ಕೊಳಕ್ಕಾಗಲ್ಲ ಡ್ರೈವಿಂಗ್ಗೆ, ಅದೇ ಬೇಜಾರು. ಎಲ್ಲೆಲ್ಲೂ ನಾನೇ. ನನಗೆ ಮಾಲ್ ಒಂಥರ ಇಷ್ಟ. ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ ಒಬ್ಬಳೇ. ಬೋರ್ಡ್ ಆದಾಗ ಏನು ಮಾಡಬೇಕು ಅನಿಸಿದಾಗ ಇಲ್ಲಿ ಬರ್ತಾನೆ ಇರ್ತೀನಿ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಈ ಬ್ಯಾಗ್ನ ಸ್ವಲ್ಪ ಭಾರ ಮಾಡಿ ಹೊತ್ಕೊಂಡು ಬಂದುಬಿಟ್ಟಿದ್ದೀನಿ. ಯಾಕಂದರೆ ಹೊರಗಡೆ ತಿನ್ನಬಾರ್ದು. ಲಂಚ್, ಬ್ರೇಕ್ಫಾಸ್ಟ್, ವಾಟ್ ಎವರ್ ಇಟ್ ಈಸ್. ನಾನು ಬ್ರೇಕ್ಫಾಸ್ಟ್ ಮಾಡೇ ಇಲ್ಲ, ಬಿಕಾಸ್ ಬೆಳಗ್ಗೆ ವಾಟರ್ ಚಾಲೆಂಜ್ ಮಾಡಿದ್ದಕ್ಕೆ ಹೊಟ್ಟೆ ತುಂಬ ಫುಲ್ ಆಗಿತ್ತು. ಸೊ ಹಾಗಾಗಿ ಲಂಚ್ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಎಷ್ಟೋ ಜನ ಸೋಲೋ ಡೇಟ್ ಮಾಡೋಕ್ಕೆ, ಐ ಮೀನ್ ಒಬ್ಬೊಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಬಂದು ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಸೊ ಫೈನಲಿ ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಮಾಡಿ ಬರ್ದೇ ಇರೋದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದು ಎನರ್ಜಿ ಎಲ್ಲ ಡೌನ್ ಆಗಿತ್ತು ಸಿಕ್ಕಾಪಟ್ಟೆ. ಸೊ ಮನೆಯಿಂದ ತಂದಂಥ ಚಪಾತಿ, ದಾಲ್ ಜೊತೆಗೆ ಚಿಕನ್, ಬಟರ್ ಚಿಕನ್. ಐ ಟ್ರೈಡ್ ಮೈ ಆಲ್ ವೇ, ಬಟ್ ನೀರೇ ಬರ್ತಿಲ್ಲ. ಸೊ ನಾನು ತಂದಿರೋ ಬಾಟ್ಲಿಂದ ಕೈ ತೊಳ್ಕೊಂಡು ಹೋಗ್ತಿದ್ದೀನಿ. ಇನ್ನೊಂದ್ಸತಿ ಟ್ರೈ ಮಾಡೋಣ. ಅರೆ ಇವಾಗ ಬಂತು ಫೈನಲ್. ಆಗಲೇ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಸೊ ಇನ್ನೊಂದು ವಿಷಯ ಏನಾಯಿತು ಗೊತ್ತಾ, ಇವಾಗ ನಾನು ಇಲ್ಲಿ ಒಬ್ಬಳೇ ಕೂತ್ಕೊಂಡಿದ್ದೆ, ಯಾರೋ ಒಬ್ಬರು ಬಂದರು. ನಾನೇನು ಮಾಡ್ತಾಯಿದ್ದೆ, ಐ ವಾಸ್ ಇನ್ ಬ್ಲ್ಯಾಂಕ್ ಆಯಿತಾ. ಸೊ ಅವ್ರು ಹೇಳಿದರು ಇಲ್ಲಿ ಕೂತ್ಬೋದಾ ಅಂತ. ನಾನು ಕೂರಿ ಕ್ಯಾಶುವಲ್ ಆಗಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟೆ. ಬಟ್ ಏನು ವಿಷಯ ಅಂದರೆ ಇದು 4 ಸೀಟ್ ಆದರೆ ಏನಾಯಿತು, 4 ಸೀಟ್ ಆದರೆ ಏನಾಯಿತು, ಇಲ್ಲಿ ಕೂತ್ಬೇಕಾಗಿರೋದು ನಾನು ಒಬ್ಬಳೇ ಅಲ್ವಾ ಅಂತ ತಟ್ ಅಂತ ರಿಯಲೈಸ್ ಆಯಿತು. ಆವಾಗ ನಾನು ಅವ್ರಿಗೆ ಹೇಳಿದೆ, ನೋ ಯಾರೋ ಬರ್ತಿದ್ದಾರೆ, ಬೇಡ ಹೋಗಿ ನೀವು ಅಂತ ಆ ಥರ ಹೇಳಿದೆ. ಲೈಕ್ ಯಾಕೆ ಯಾವಾಗಲೂ ಇದೇ ಥರ ಆಗುತ್ತೆ, ಒಬ್ಬೊಬ್ಬರೇ ಬರೋಕ್ಕೆ ಹೆಣ್ಮಕ್ಳು ಯಾಕೆ ಹೆದರ್ಕೊಳ್ತಾರೆ ಮನೆಯಿಂದ ಅಂದರೆ ಇದೇ ಕಾರಣಕ್ಕೆ. ಇನ್ನೊಂದೇನಪ್ಪ ಅಂತ ಅಂದರೆ ನಾನು ಜಿಮ್ಗೆಲ್ಲ ಹೋಗ್ತೀನಿ ಅಲ್ವಾ, ಅಲ್ಲಿ ಕೂಡ ಅಷ್ಟೇ ಜಿಮ್ ಎಷ್ಟು ಸರ್ತಿ ಇಲ್ಲ ನೀವೇನು ಮಾಡ್ತಿದ್ದೀರಾ, ನೀವು ರಾಂಗ್ ಅಂತ ಹೇಳ್ಕೊಂಡು ಬಂದುಬಿಡ್ತಾರೆ. ಹಂಗಲ್ಲ ಹಿಂಗೆ ಮಾಡಿ, ಹಿಂಗಲ್ಲ ಹಂಗೆ ಮಾಡಿ. ಓ ಮೈ ಗಾಡ್, ಬಿಡಿ ಗುರು. ಅದಕ್ಕಂತ ಇವಾಗ ಎಷ್ಟೊಂದು ಟೆಕ್ನಿಕ್ ಇದೆ ಅಲ್ವಾ, ಯೂಟ್ಯೂಬ್ ಇದೆ, ಅದಿದೆ ಇದಿದೆ. ನಾನು ಹೇಗೋ ಒಂದು ಮಾಡ್ಕೊಂಡು ಸಾಯ್ತೀನಿ. ನಾನು ಜಿಮ್ಮಲ್ಲಿ ಉಲ್ಟಾ ಪಲ್ಟಾ ಆದರೆ ನಾನು ಆಗ್ತೀನಿ. ಯಾಕೆ ಟೆನ್ಷನ್ನು, ನೀವು ಆರಾಮಾಗಿರಕ್ಕೆ ಬಿಡಿ ಹೆಣ್ಮಕ್ಳನ್ನ ಅಷ್ಟೇ. ಒನ್ ಕ್ವೆಶನ್, ಇಲ್ಲಿ ಅಲ್ಲಿವರೆಗೂ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮತ್ತು ಬೇರೆ ಕೆಲಸಗಳಿದ್ದಾವೆ, ಅದನ್ನು ಮಾಡಿಕೊಂಡು ಇಲ್ಲೇ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ಕೆಲಸ ಮಾಡಿ ಮತ್ತು ನಾನು ನಿಮ್ಗೆ ಸಿಗ್ತೀನಿ. ಡನ್ ಫಾರ್ ಟುಡೇ. ಇನ್ನು ಮುಂದೆ ಏನಾದರೂ ಕ್ಲಿಪ್ಸ್ ಇದ್ದರೆ ಶೇರ್ ಮಾಡ್ಕೊಳ್ತೀನಿ. ಸೊ ಮುಗೀತು, ಇವಾಗ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇನ್ನೂ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಗೊತ್ತಿಲ್ಲ. ಜಸ್ಟ್ ಇವಾಗ ಒಂದು ವಿಂಡೋ ಶಾಪಿಂಗ್ ಮಾಡ್ತೀನಿ. ಏನಾದರೂ ಇಷ್ಟ ಅಂದರೆ ತೊಗೊಳ್ಳೋಣ ಬನ್ನಿ. ಇಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.